ಪವಿತ್ರ ಗೌಡ ಮುಗ್ಧೆ. ಆಕೆ ತಪ್ಪು ಮಾಡಿಲ್ಲ. ಆಕೆ ತುಂಬ ಮುಗ್ಧೆ. ಆಕೆದೇನೂ ಕೂಡ ತಪ್ಪಿಲ್ಲ. ಬೇಲ್ ಸಿಕ್ಕಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಮಾಜಿ ಪತಿ ಖುಷಿ ಪಟ್ಟಿದ್ದಾರೆ. ಖುಷಿಯಾಗಿ ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಇವತ್ತು ಪ್ರಕರಣದಿಂದ ಪವಿತ್ರ ಗೌಡ ಅವರು ಬಿಡುಗಡೆ ಆಗಿದ್ದಾರೆ. ಇನ್ನು ಇದರ ಬೆನ್ನಲ್ಲೇ ನಟಿಯ ಮಾಜಿ ಪತಿ ಸಂಜಯ್ ಸಿಂಗ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಒಂದು ಖಾಸಗಿ ವಾಹಿನಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪವಿತ್ರಾಗೆ ಜಾಮೀನು ಸಿಕ್ಕಿರೋದು ನನಗಂತೂ ಸಖತ್ತು ಖುಷಿ ಆಗ್ತಿದೆ ಅಂತ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಆಕೆ ತುಂಬ ಮುಗ್ಧೆ. ಆಕೆಗೆ ಶಿಕ್ಷೆ ಆಗಬಾರ್ದು ಅಂತಲೂ ಕೂಡ ಇಂಡೈರೆಕ್ಟಾಗಿ ಮಾತನಾಡಿರುವಂಥದ್ದು. ಆ ದೇವರು ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಾನೆ. ಈ ಕೇಸ್ ಮುಗಿದು ಹೋದರೆ ಸಾಕು ಅಂತ ಅನ್ನಿಸ್ತಾ ಇದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ನಾನು ಮೊದಲಿಂದನೂ ಕೂಡ ಹೇಳ್ತಾ ಬರ್ತಿದ್ದೆ, ಪವಿತ್ರ ಗೌಡ ತಪ್ಪು ಮಾಡಿಲ್ಲ, ಆಕೆ ಮುಗ್ಧೆ, ಆಕೆ ಇನ್ನೋಸೆಂಟ್ ಅಂತ. ಆಕೆ ಬಹಳ ಮಹತ್ವಾಕಾಂಕ್ಷಿ ಇರುವವಳು ಅಂತ ಹೇಳ್ತಾ ಬರ್ತಿದ್ದೆ. ಅಂತೂ ಇಂತೂ ಆಕೆಗೆ ಬಿಡುಗಡೆ ಭಾಗ್ಯ ಸಿಕ್ಕಿರುವಂಥದ್ದು, ಬೇಲ್ ಸಿಕ್ಕಿರುವಂಥದ್ದು. ಅದಕ್ಕೋಸ್ಕರ ನನಗೆ ಸಖತ್ತು ಸಂಭ್ರಮ ಆಗ್ತಿದೆ ಅಂತ ಮಾಜಿ ಪತಿ ಸಂಜಯ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಪವಿತ್ರಾಗೆ ಜಾಮೀನು ಸಿಕ್ಕಿರೋದು ನನಗೆ ಮೊದಲು ಗೊತ್ತಿರಲಿಲ್ಲ. ಈಗ ನಾನು ಬೆಂಗಳೂರಿಗೆ ಬಂದ ನಂತರ ಟ್ರಿಪ್ಪಿಗೆ ಬಂದಿದ್ದೆ. ನನ್ನ ವೈಯಕ್ತಿಕ ಕೆಲಸ ಇತ್ತು, ಹಾಗಾಗಿ ಬಂದಿದ್ದೆ. ಆದರೆ ಆ ಬೇಲ್ ಸಿಕ್ಕ ವಿಚಾರ ನನ್ನ ಸ್ನೇಹಿತರೊಬ್ಬರು ನನಗೆ ಹೇಳಿದ್ದಾರೆ. ಇನ್ನು 6 ತಿಂಗಳಿಗೆ ಒಂದು ಸಲ ನಮ್ಮ ಮಾವನಿಗೆ ನಾನು ಫೋನ್ ಮಾಡಿದ್ದೆ, ಪವಿತ್ರ ಬಗ್ಗೆ ವಿಚಾರಿಸ್ತಿದ್ದೆ. ಈಗಲೂ ಕೂಡ ಪವಿತ್ರಗಾಗಿ ಕಾಯ್ತಾ ಇದ್ದೀನಿ, ಮುಂದೆಯೂ ಕೂಡ ಕಾಯುತ್ತೇನೆ ಎಂದು ಮಾಜಿ ಪತಿ ಸಂಜಯ್ ಸಿಂಗ್ ಅವರು ಹೇಳಿರುವಂಥದ್ದು. ಪವಿತ್ರ ಕೂಡ 6 ತಿಂಗಳ ನಂತರ ಆಚೆ ಬಂದಿರೋದಕ್ಕೆ ಸಂಜಯ್ ಸಿಂಗ್ಗೆ ಅಂದರೆ ಅವರ ಮಾಜಿ ಪತಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತಂತೆ. ಈಗಲೂ ಕೂಡ ಕಾಯ್ತಾ ಇದ್ದಾರಂತೆ. ಆಕೆ ಬರ್ತಾಳೆ ಅಂತ ಸಂಜಯ್ ಸಿಂಗ್ ಈಗಲೂ ಕೂಡ ಕಾಯ್ತಾ ಇದ್ದಾರಂತೆ. ನನ್ನ ಬಳಿ ಬರ್ತಾಳೆ, ನನ್ನ ಅರ್ಥ ಮಾಡ್ಕೋತಾಳೆ, ನನ್ನ ಮನದಾರ ಅರಸಿ ಬರ್ತಾಳೆ ಅನ್ನುವಂಥದ್ದು ಸಂಜಯ್ ಸಿಂಗ್ ಅಂದ್ಕೊಳ್ತಾ ಇದ್ದಾರಂತೆ. ಸೊ ಆದರೆ ಈಗ ತಾನೇ ಬಿಡುಗಡೆ ಆಗಿ ಬಂದಿರುವಂಥ ಪವಿತ್ರ ಕೂಡ ಯಾರಿಗೂ ಕೂಡ ಸಿಗ್ತಾ ಇಲ್ಲ ಮಾತನಾಡೋಕ್ಕೆ. ಯಾವ ಪ್ರತಿಕ್ರಿಯೆಯೂ ಕೂಡ ಕೊಡ್ತಾ ಇಲ್ಲ. ಟೆಂಪಲ್ ರನ್ನನ್ನು ಶುರು ಮಾಡಿರುವಂಥದ್ದು. ಇನ್ನು ದರ್ಶನ್ ಜೊತೆಗೆ ಏನು ಕೆಲವರು ಕೂಡ ಬಿಡುಗಡೆ ಆಗಿರುವಂಥದ್ದು. ಸೊ ಆ ಜೊತೆಯಲ್ಲಿ ಪವಿತ್ರ ಗೌಡ ಕೂಡ ಬೇಲ್ ಸಿಕ್ಕಿದೆ. ಸೊ ಈ ನಿಟ್ಟಿನಲ್ಲಿ ಸಂಜಯ್ ಅವರು ಇವರವರ ಮಾಜಿ ಪತಿಗಳು ಕೂಡ ಸಿಕ್ಕಾಬಿಟ್ಟು ಸಂಭ್ರಮದಲ್ಲಿದ್ದಾರೆ. ನನ್ನ ಹೆಂಡತಿ ನನಗೆ ಸಿಗ್ತಾಳೆ, ನನ್ನ ಹೆಂಡತಿ ನನ್ನನ್ನು ಒಪ್ಕೊಂಡು ಮತ್ತೆ ಬರ್ತಾಳೆ, ನನ್ನ ಹತ್ರ ಮತ್ತೆ ಬರ್ತಾಳೆ ಅಂತ ಸಂಜಯ್ ಸಿಂಗ್ ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದಾರೆ ಅಂತ. ಒಟ್ಟಾರೆ ಆಕೆ ಇನ್ನೋಸೆಂಟ್, ಆಕೆ ಏನು ತಪ್ಪು ಮಾಡಿಲ್ಲ, ಮತ್ತೆ ಆಕೆ ನನ್ನ ಜೊತೆ ಬರ್ತಾಳೆ ಅಂತ ಸಂಜಯ್ ಸಿಂಗ್ ಒಂದು ಖಾಸಗಿ ವಾಹಿನಿಗೆ ಮಾತನಾಡಿದ್ದಾರೆ. ಇದು ರೈಟ್ ನ್ಯೂಸ್.